ಹುಬ್ಳಿ ಹೊಸಪೇಟೆ ಬಳ್ಳಾರಿ ಅಂತದಲ್ಲ, ಮತ್ತೆ ಎಲ್ಲಿ ಇಲ್ಲ, ಇದ ಬಳ್ಳಾರಿ. ಆ ಬಳ್ಳಾರಿಗೆ ಬರ್ತಾನೆ. ಹೇಗೆ ಬರ್ತಾನೆ? ಆ ಬಳ್ಳಾರಿ ಒಳಗೆ ಒಂದು ಸಂಸ್ಕೃತ ಪಾಠಶಾಲೆ ಅದ, ಅಲ್ಲಿಗೆ ಹೋಗಬೇಕು, ನಾ ಕಲಿಬೇಕು, ಮತ್ತು ಹೇಗೆ ಹೋಗೋದು ಅಲ್ಲಿಗೆ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಆವಾಗಿನ ಕಾಲದೊಳಗೆ, ಆ ಕಾಲಘಟ್ಟದೊಳಗೆ ಅಲ್ಲಿಯ ಜನರು ಬಳ್ಳಾರಿಗೆ ಬರ್ತಿದ್ರಂತೆ. ಸಂತಿಯನ್ನು ಮಾಡಲಿಕ್ಕೆ ಅಲ್ಲಿಂದ ಅಲ್ಲಿಗೆ ಬರ್ತಿದ್ರಂತೆ. ಪುರಾಣದೊಳಗೆ ಉಲ್ಲೇಖ ಮಾಡಿದ್ದಾರೆ. ಅದು ಹೆಂಗೆ ಅಲ್ಲಿಂದ ಇಲ್ಲಿಗೆ ಹೆಂಗೆ ಬಂದ್ರಂತ ನೀವು ಪ್ರಶ್ನೆ ಮಾಡಬೇಡ್ರಿ. ಅದು ಯಾವ ಸಂತಿಗೆ ಬಂದಿದ್ರು ಹಾಗೆ ಉಲ್ಲೇಖ ಅದ ಪುರಾಣದೊಳಗೆ. ಬಳ್ಳಾರಿಗೆ ಸಂತಿಯ ಮಾಡಬೇಕನ್ನುವಂಥ ಜನರೊಂದಿಗೆ, ಮಂದಿಯೊಂದಿಗೆ ಇಲ್ಲಿ ಮಳೆಯಾರಿಯ ಬಳ್ಳಾರಿಗೆ ಬಂದಂತ, ಅವರೊಂದಿಗೆ ಬಳ್ಳಾರಿಗೆ ಬಂದು ಅಲ್ಲಿ ಪಾಠಶಾಲೆಗೆ ಆತನು ಕೂಡ ಹೋಗುವಂಥ ಕಾರ್ಯಕ್ಕೆ ಮುಂದಾಗ್ತಾನೆ. ನೋಡಿ, ಸಕ್ಕರೆ ಕರಡೆಪ್ಪ ಅನ್ನುವಂಥ ಶರಣ, ಆ ಶರಣ ಸಕ್ಕರೆ ಕರಡೆಪ್ಪ ಅನ್ನುವಂಥ ಶರಣ ಉಚಿತವಾಗಿ ಜಂಗಮ ವಟುಗಳಿಗೆ, ಬಡ ಮಕ್ಕಳಿಗೆ ಸಂಸ್ಕೃತವನ್ನು ಕಲಿಸಿಕೊಡ್ತಾ ಇದ್ದ, ಹೇಳ್ತಾ ಇದ್ದ. ಆತನೇ ಹೇಳ್ತಿದ್ದಿಲ್ಲ, ಅತ್ಯದ್ಭುತವಾಗಿ ಆ ಸಂಸ್ಕೃತವನ್ನು ಬಲ್ಲಂಥವರ ಪಂಡಿತರೊಂದಿಗೆ ಹೇಳಿಸ್ತಾ ಇದ್ದ. ಪಂಡಿತರನ್ನು ಕರೆಸಿ ಅವರಿಗೆ ಎಲ್ಲ ಅಲ್ಲಿ ವಸತಿಯನ್ನು ಕೊಟ್ಟು, ಮಕ್ಕಳಿಗೆ ಉಚಿತವಾಗಿ ಅನ್ನ ವಸ್ತ್ರ ವಸತಿಯನ್ನು ಕೊಟ್ಟು, ಮಕ್ಕಳಿಗೆ ಸಂಸ್ಕೃತವನ್ನು, ಒಳ್ಳೆಯ ಪಂಡಿತರನ್ನು ಅಲ್ಲಿ ಕರೆಸಿಕೊಂಡು ಆ ಮಕ್ಕಳಿಗೆ ಸಂಸ್ಕೃತದ ಅಭ್ಯಾಸವನ್ನು ಮಾಡಿಸ್ತಿದ್ದ ಸಕ್ಕರೆ ಕರಡೆಪ್ಪ. ಸಕ್ಕರೆ ಕರಡೆಪ್ಪ ಅಂತಂದರೆ ಬಹಳ ಶ್ರೇಷ್ಠವಾಗಿರುವಂಥ ಶರಣಾತ. ಆ ಕಾಲಘಟ್ಟದೊಳಗೆ ಬಹಳ ಎಲ್ಲ ಮಕ್ಕಳಿಗೂ ಸಹಿತ ಬಹಳ ಭಕ್ತಿಯಿಂದ ಎಲ್ಲವನ್ನ ದಾರಿ ಎರೀತಾ ಇದ್ದ ಸಕ್ಕರೆ ಕರಡೆಪ್ಪ. ಹಾಗೆ ಆ ಮಳಿಯಾರ್ಯನು ಕೂಡ ಸಹಿತ ಹೇಗೆ ಬಂದಂತಂದ್ರೆ, ಅವರೊಂದಿಗೆ ಬಂದು ಇಲ್ಲಿ ಸಂಸ್ಕೃತ ಪಾಠಶಾಲೆಗೆ ಆತನು ಕೂಡ ಹೋಗ್ಲಿಕ್ಕತ್ತ. ಆದರೆ ಎಲ್ಲ ಜಂಗಮ ವಟುಗಳು ಆ ಕರಡೆಪ್ಪನ ಸಂಸ್ಕೃತ ಪಾಠಶಾಲೆಯೊಳಗೆ ಕಲಿತು ವಸತಿ ಅನ್ನ ಎಲ್ಲವೂ ಅಲ್ಲೇ ಮಾಡ್ತಾ ಇದ್ರು. ಆದರೆ ಸಕ್ಕರೆ ಕರಡೆಪ್ಪ ಆ ಬಳ್ಳಾರಿಯ ಸಮೀಪದಲ್ಲಿರುವಂತಹ ಹೊರಗಿನ ತೋಟದೊಳಗೆ ಒಂದು ಕುಟೀರವನ್ನು ಮಾಡಿಕೊಂಡು, ಗುಡಿಸಲವನ್ನು ಹಾಕಿಕೊಂಡು ಅಲ್ಲಿಯೇ ವಸತಿಯಾಗಿ ಅಲ್ಲೇ ಇದ್ದುಕೊಂಡು ಊರೊಳಗೆ ಕಂತಿ ಭಿಕ್ಷೆಯನ್ನು ಮಾಡಿಕೊಂಡು ಬಂದು ಅಲ್ಲಿಯೇ ಪ್ರಸಾದವನ್ನು ಮಾಡುವುದು, ಮತ್ತು ಸಂಸ್ಕೃತ ಪಾಠಶಾಲೆಗೆ ಹೋಗೋದು, ಸಂಸ್ಕೃತವನ್ನು ಅಭ್ಯಾಸವನ್ನು ಮಾಡುವಂಥದ್ದು. ಎಲ್ಲ ಮಕ್ಕಳು, ಎಲ್ಲ ಜಂಗಮ ಒಟ್ಟುಗಳು ಸಂಸ್ಕೃತ ಪಾಠಶಾಲೆಯೊಳಗೆ ಇದ್ರೆ, ಈತ ಮಳಿಯಪ್ಪ ಹೊರಗೆ ತೋಟದೊಳಗೆ ಅಲ್ಲಿಯೇ ಒಂದು ಗುಡಿಸಲವನ್ನು ಹಾಕಿಕೊಂಡು ಊರೊಳಗೆ 1-2 ಮನೆಗೆ ಭಿಕ್ಷೆಯನ್ನು ಮಾಡಿಕೊಂಡು ಬಂದು ಅದನ್ನೇ ಪ್ರಸಾದವನ್ನು ಮಾಡುವುದು. ಮತ್ತು ತನ್ನ ಯೋಗ, ಧ್ಯಾನ, ಇಷ್ಟಲಿಂಗ ಪೂಜೆ, ಸಂಸ್ಕೃತ ಅಭ್ಯಾಸವನ್ನು ಮಾಡತೊಡಗಿದ. ಹೀಗೆ ಒಂದಿಷ್ಟು ದಿನಗಳು ಕಳೆದ ಮೇಲೆ ಒಂದು ಸಾರಿ ಆ ಸಕ್ಕರೆ ಕರಡೆಪ್ಪ ಹೀಗೆ ಹೋಗ್ತಾ ಇದ್ದ. ಹೋಗುವಾಗ ಮಳಿಯಪ್ಪ ಕಂತಿ ಭಿಕ್ಷೆಯನ್ನು ಮಾಡಿಕೊಂಡು ಬರ್ತಾ ಇದ್ದ. ಬರುವಾಗ ನೋಡ್ತಾನೆ, ಸಕ್ಕರೆ ಕರಡೆಪ್ಪ ನೋಡ್ತಾನೆ, ಇದೇನು ಸ್ವಾಮಿ, ಎಲ್ಲ ಜಂಗಮ ಒಟ್ಟುಗಳು ಅಲ್ಲೇ ಸಂಸ್ಕೃತ ಶಾಲೆಯೊಳಗ ವಸತಿಯನ್ನು ಆಶ್ರಯಿಸಿದ್ದಾರೆ, ಮತ್ತು ನೀವೇನು ಇಲ್ಲಿ ಒಂದು ಗುಡಿಸಲನ್ನು ಹಾಕಿಕೊಂಡಿದ್ದೀರಲ್ಲ, ಅಲ್ಲೇ ಇರ್ಬೋದಿತ್ತಲ್ಲ ಅಂತಂದು ಪ್ರಶ್ನೆ ಮಾಡ್ತಾನೆ ಸಕ್ಕರೆ ಕರಡೆಪ್ಪ. ಎಲ್ಲ ಮಕ್ಕಳು ಅಲ್ಲೇ ಇದ್ದಾವೆ, ಅಭ್ಯಾಸವನ್ನು ಮಾಡ್ತಾ ಇದ್ದಾವೆ, ಅಲ್ಲೇ ಆಶ್ರಯವನ್ನು ಪಡ್ಕೊಂಡಿದ್ದಾರೆ, ಮತ್ತು ನೀವ್ಯಾಕೆ ಹೀಗೆ ಗುಡಿಸಲನ್ನು ಹಾಕಿಕೊಂಡಿದ್ದೀರಿ? ನೀವು ಅಲ್ಲೇ ಇರ್ಬೋದಿತ್ತಲ್ಲ. ಆಗ ಹೇಳ್ತಾನೆ ಮಳಿಯಪ್ಪ ಹೇಳ್ತಾನೆ ಸಕ್ಕರೆ ಕರಡೆಪ್ಪನಿಗೆ. ಏನು ಹೇಳ್ತಾನೆ? ನಮ್ಮ ಶಿವಪ್ಪನವರು ಒಂದು ಹಾಡಿದ ನಂತರ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ.